ನಮಸ್ಕಾರ, ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಬೆಳಗಾವಿಯಲ್ಲಿ ಪಡಿತರ ವಿತರಣೆ ವಿಳಂಬಕ್ಕೆ ನ್ಯಾಯಬೆಲೆ ಅಂಗಡಿ ಮಾಲೀಕರ ಆಕ್ರೋಶ. 2 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸದಿದ್ದರೆ ಧರಣಿ ಎಚ್ಚರಿಕೆ. ಇಲ್ಲಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್. ಮಾಧ್ಯಮ ಮಿತ್ರರೇ, ಸಹೋದರರೇ, ಇದು ಅತ್ಯಂತ ನನ್ನ ಒಂದು ಸರ್ವಿಸ್ ಒಳಗೆ 25 ವರ್ಷದ ಇತಿಹಾಸದೊಳಗೆ ನನ್ನ ಸರ್ವಿಸ್ದೊಳಗೆ ಈ ಸಮಸ್ಯೆ ಈ ರೀತಿ ಭೀಕರವಾಗಿದ್ದ ನಾನು ಎಂದೂ ನೋಡಿಲ್ಲ. ಯಾಕಂತಂದ್ರೆ ಸರ್ವರ್ ಹಿಂಗೈತಲ್ಲ, ಈಗ ಅಲ್ಲಿ ಕುಂತ 6 ಅಂತ ಸರ್ಕಾರ ಒಂದು ಅಲ್ಟಿಮೇಟಮ್ ಫಿಕ್ಸ್ ಮಾಡ್ಯಾರ. ಅವರು ಬೆಳಿಗ್ಗೆ 6ರಿಂದ ರಾತ್ರಿ 10ರವರೆಗೆ, ಬೆಳಿಗ್ಗೆ 6 ಅಲ್ಲ 5ವರೆಗೆ ಅಂಗಡಿಗಳನ್ನು ತೆಗೆದುಕೊಂಡು ಕುಂತರ ಒಂದು ಮನುಷ್ಯಂದು ಒಂದು ಕಾರ್ಡ್ ಆಗ್ತಾ ಇಲ್ಲ. ಈಗ ಏನಾಗ್ತಾ ಇದೆ, ನ್ಯಾಯಬೆಲೆ ಅಂಗಡಿಕಾರರ ಮೇಲೆ ಇದು ಕೆಲವೊಂದು ಆರೋಪಗಳು ಹಾಕ್ತಾ ಇದ್ದಾರೆ. ನೀವು ಬೇಕಂತಲೇ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಅವರಿಗೆ ಸರ್ವರ ಏನು ಸಮಸ್ಯೆ, ಏನು ತಾಂತ್ರಿಕ ತೊಂದರೆ ಅನ್ನೋದು ಗೊತ್ತಿರೋದಿಲ್ಲ. ಅವ್ರು ಆ ದಿವಸ ಕೆಲಸ ಬಿಟ್ಟು ಬಂದಿರ್ತಾರೆ. ಹೊಲಗಳಿಗೆ ಹೋಗೋದು ಶ್ರಮಜೀವಿಗಳು. ಯಾಕಂದ್ರೆ ಈ BPL ಕಾರ್ಡ್ದಾರರೆಲ್ಲ ಶ್ರಮಜೀವಿಗಳು, ಬಡವರು. ಇವರು ತಮ್ಮ ಕೂಲಿ ನಾಲಿ ಬಿಟ್ಟು ಅವತ್ತು ಬಂದ 5-10 ನಿಮಿಷದಾಗ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಿದ್ರು, ಕಾಳು ಕಡಿಗಳನ್ನು ತೆಗೆದುಕೊಂಡು ಹೋಗ್ತಿದ್ರು. ಇವತ್ತೇನಾಗೈತಿ, ಅವರಿಗೆ 6 ಗಂಟೆ ರಾತ್ರಿ 10 ಗಂಟೆ ತನಕ ಕೊಂಡಿರ್ಬೇಕಾಗತ್ತೈತಿ. ಅಂದ್ರೆ ಬೆಳಗಿಂದ 6ರಿಂದ ಮತ್ತೆ ಊಟ ಮಾಡೋದು, ಮತ್ತೆ ಅಂಗಡಿಗೆ ಬಂದ್ಕೊಂಡ್ರು, ಮತ್ತೆ ಹೋಗೋದು, ಮತ್ತೆ 10 ತನಕ ಕೊಂಡ್ರು. ಆದ್ರೂ ಆ ದಿವಸ ಆಗ್ತಾ ಇಲ್ಲ ಅವರು. ಮತ್ತು ಇದರಿಂದ ಏನಾಗತ್ತೈತಿ, ಅವರ ದಿನಗೂಲಿನೂ ತಪ್ತಾ ಇದೆ. ಅವರ ಒಂದು ಈಗ ಏನು ಪಡಿತರ ವಯಾಕ ಕಾಳು ಕಡಿ ಏನು ಅಕ್ಕಿ ವಯಾಕ ಬರ್ತಾ ಇದ್ದಾರೆ, ಅವತ್ತಿನ ತೊಂದರೆನೂ ಆಗ್ತಾ ಇದೆ. ಅವ್ರಿಗೆ 2 ಕಡೆಯಿಂದ ಹೊಡೆತ ಬೀಳ್ತಾ ಇದೆ. ಮತ್ತು ನಮಗೆ ಈಗ 30 ತಾರೀಕು ಒಳಗೆ ನಾವು ಮುಗಿಸ್ಬೇಕು. ಮತ್ತು ನಮಗೆ ಏನು ಮಾಡ್ತಾರೆ, ಈ ಮೇಲಾಧಿಕಾರಿ ಬೆಂಗಳೂರದಲ್ಲಿರ್ತಕ್ಕಂಥ ಆಯುಕ್ತರು ಏನು ಇವರು ಅತ್ಯಂತ ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು. ಅವರು ಇದನ್ನು ಏನೂ ಮಾಡ್ತಾ ಇಲ್ಲ. ಬೆಳಗಾವಿಯಲ್ಲಿ ವಿಶೇಷವಾಗಿ ನಾವು ಹೇಳ್ಬೇಕಂತಂದ್ರೆ ಈ ಸಮಸ್ಯೆ ಕರ್ನಾಟಕದೈತಿ. ಬೆಳಗಾವಿ ವಿಶೇಷವಾಗಿ ಏನು ಹೇಳ್ಬೇಕಂದ್ರೆ ಕೆಲವು ತಾಲೂಕುಗಳಲ್ಲಿ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ಏನಂತಂದ್ರೆ ಇನ್ನೂ ಕೆಲವೊಂದು ಅಂಗಡಿಗಳಿಗೆ ಮಾಲ ಕಳಿಸಿಲ್ಲ. ಈ ಸಾಗಟು ಮಾರಾಟ ಮಳಿಗೆಯಿಂದ ಅಂಗಡಿಗಳಿಗೆ ಮಾಲ ಕಳಿಸಿಲ್ಲ. ಇನ್ನು ಉಳಿದತ್ತೆ 5 ದಿವಸದಾಗ. ಈಗ 1100-1200 ಕಾರ್ಡ್ಗಳಿರ್ತಾವ. ಈ ಹೆಂಗೆ ಹಂಚಿಕೆ ಮಾಡೋದು? ಸರ್ವರ್ ನೀವು ಸರಾಗವಾಗಿ ಕೊಟ್ರೆ 5 ಗಂಟೆ ಅಲ್ಲ, ರಾತ್ರಿ 12 ಗಂಟೆ ತನಕ ಕೊಡ್ತೇವೆ ನಾವು. ಸರ್ವರ್ ಕೊಡ್ರಿ. ನೀವು ಈ ಲೇಬರ್ ಕಾಯ್ದೆ ಆಕ್ಟನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಿ. 8 ತಾಸು ಮನುಷ್ಯ ದುಡಿಬೇಕು, ನಾವು ಮನುಷ್ಯನಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಮಷಿನ್ಗಿಂತ ಆ ಕಡೆ ಹೋಗಿ ದುಡಿತೇವೆ. ನಾವು 16ರಲ್ಲಿ 24 ತಾಸು ಬರೀ 1 ತಾಸು ಬಿಟ್ರೂ ದುಡಿತೇವೆ. ಸರಾಗವಾಗಿ ಸರ್ವರ್ ಕೊಟ್ರೆ ನಾವು ದುಡಿತೀವಿ. ಸರ್ವರ್ ತೊಂದರೆ ಇಷ್ಟು ಭೀಕರ ಐತಲ್ಲ ಇಲ್ಲಿ ಬೆಳಗಾವಿ ಜಿಲ್ಲೆ ಒಳಗೆ. ನನಗೇನು ಅನಿಸ್ತಾ ಇದೆ ಅಂತಂದ್ರೆ, ಬಡವರಿಗೆ ಈ ತಿಂಗಳ ಕಾಳು ಮುಟ್ತೈತೋ ಇಲ್ಲೋ. ಸರ್, ಜಿಲ್ಲೆಯಲ್ಲಿ ಎಷ್ಟು ಅಂಗಡಿಗಳದಾವ ಸರ್? 1736 ಅಂಗಡಿ. ಮತ್ತು ಇವರು ಪಡಿತರ ಚೀಟಿದಾರ್ರಿ? ಪಡಿತರ ಚೀಟಿದವ್ರು 1 ಲಕ್ಷ 2 ಲಕ್ಷ ಸರಾಸರಿ 2 ಲಕ್ಷ. ಇನ್ನೂ KYC ಪೂರ್ಣ ಆಗಿಲ್ಲ. ಆದರೆ ಬೆಳಗಾವಿ ಒಳಗೆ ಇಡೀ ರಾಜ್ಯದೊಳಗೆ ಬೆಳಗಾವಿ ಮುಂಚೂಣಿಯಲ್ಲಿ ಐತಿ. ನಮಗೇನು ಮಾಡಿದ್ರು ಇವರು ಬೆಳಗಾವಿ DD ಅವರು ಎಲ್ಲ ಅಂಗಡಿಕಾರರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು, ನೀವು ಮೊದಲು ಅದನ್ನು ಪ್ರಯಾರಿಟಿ ಆದ್ಯತೆ ಮೇಲೆ ಮಾಡ್ರಿ ಅಂತ ಅಂದದಕ್ಕೆ ನಾವೆಲ್ಲ ಶ್ರಮ ಹಾಕಿದ್ವಿ. DD ಅವರ ಶ್ರಮ ಅದು ಒಂದು ವರ್ಕೌಟ್ ಆಗೈತಿ. ನಮ್ಮದು ಇಡೀ ರಾಜ್ಯದೊಳಗೆ ಸ್ವಲ್ಪ ನಮ್ಮದೈತಿ. ಇಡೀ ಕರ್ನಾಟಕದಾಗ ಪಕ್ಕ ಧಾರವಾಡ ಅಲ್ಲಿ ಅದು ಬೆರಳೆಣಿಕೆ ಎಷ್ಟೈತಿ, 0 ಸಂಖ್ಯೆ ಒಳಗೈತಿ. ಈಗ ಅವ್ರ ಕೆಲಸಕ್ಕೆ ಸರ್, ಈ ಸರ್ವರ್ ಸಮಸ್ಯೆ ಬಗ್ಗೆ ಇರುತ್ತಾ ಸರ್? ಈಗ ಅಭಿನಂದನೆ ಸಲ್ಲಿಸಿರಲ್ಲ, ಸರ್ವರ್ ಸಮಸ್ಯೆ ಬಗ್ಗೆ ಇರಿತ್ರಿ? ಈಗ ಸರ್ವರ್ ಸಮಸ್ಯೆ ಬಗೆಹರಿತಂತ ನನಗೆ ಸುದ್ದಿ ಅವ್ರು ಹೇಳಿದಾಗ, ಮತ್ತು ತಾಂತ್ರಿಕ ಎಕ್ಸ್ಪರ್ಟ್ ಅದರ ಸಂತೋಷ್ ಅಂತೇಳಿ ಅವರು ನನಗೆ ಅಲ್ಲಿ ಕುಂತು ತೋರಿಸಿರಿ. ಈಗ ಸ್ಟಾರ್ಟ್ ಆಗೈತೆ ನೋಡ್ರಿ ಸರ್, ಮತ್ತು ಚಲೋ ನಡೆದೈತೆ ಅಂತ ಹೇಳಿದ್ರು. ನಾನು ನೋಡಿ ಬಂದೆ. ಅದು ಈಗ ಎಷ್ಟರ ಮಟ್ಟಿಗೆ ಅನ್ನೋದು ನಾವು ಅಲ್ಲಿ ಹೋಗಿ ಪ್ರಾಕ್ಟಿಕಲ್ ವಿಚಾರ ಮಾಡಿದಾಗ ನಮ್ಗೆ ಗೊತ್ತಾಗ್ತೈತೆ. ಬೆಳಗಾವಿ ಅಲ್ಲ, ಇಡೀ ಕರ್ನಾಟಕದಾಗ ಸಮಸ್ಯೆ ಆಗೈತೆ. ಎಲ್ಲ ಅಂಗಡಿಕಾರರ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಈಗ DD ಅವರು ಬೆಳಗಾವಿ ಜಿಲ್ಲೆ ವರದಿ ಕೊಡೋದು ಸರ್ಕಾರಕ್ಕೆ ಏನಾದರೂ ಅದರ ಸರ್ವರ್ ಐತಿ ಅನ್ನೋಂಥ ಮಾಹಿತಿ ಕೊಡ್ತಾರೆ. ಅವ್ರು ಏನು ತಿಳ್ಕೊತಾರೆ, ಐತಿ ಈಗ ನಡೆದದ ಆರಾಮ ಅಂತ ಹೇಳಿ. ಇಲ್ಲ, ಅದೇ ಮೇಲಾಧಿಕಾರಿಗಳಿಗೆ ಮನೆ ಸರ್ವರ್ ಇಲ್ಲ ಅಂತ ನಮ್ಮೊಂದು DD ಅವರು ಹೇಳಿದರು. ಕಮಿಷನರ್ ನಮ್ಮ ಜೊತೆ ನಾವು ಇದ್ದಾಗ ನಾವು ಫೋನ್ ಹಚ್ಚಿದ್ರು ಕಮಿಷನರ್ಗೆ. ತೊಂದರೆ ಇಡೀ ಜಿಲ್ಲೆ ಒಳಗೆ ತೊಂದರೆ ಐತೆ ಅಂತ ಹೇಳಿದರು. ಸಮಸ್ಯೆ ಬಗೆಹರಿದೈತೆ ಅಂತ ಹೇಳಿದ್ದಾರೆ. ಅದು ಸರ್ವರ್ ತೋರಿಸ್ತಾ ಇದ್ದಾರೆ. ಇನ್ನು ನಾವು ಹೋಗಿ ಅದನ್ನು ಫಿಸಿಕಲಿ ನಾವು ನೋಡಿದಾಗ, ನಾವು ಪ್ರಾಕ್ಟಿಕಲಿ ಅದನ್ನು ನಾವು ಕುಂತು ಅದನ್ನು ಚೆಕ್ ಮಾಡಿದಾಗ 1-2 ಕಾರ್ಡ್ ಕೊಟ್ಟಾಗ ಅದು ಏನು ಅನ್ನೋದು ಅದರ ಸಾಧಕ ಬಾಧಕ ಗೊತ್ತಾಗ್ತದೆ. ನಮ್ಮ ಹೆಸರೇ ರಾಜಶೇಖರ್ ತಳವಾರ್, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘ, ಬೆಂಗಳೂರು. 2 ದಿನದ ಗಡುವು ನೀಡಿರುವ ಸಂಘದ ಎಚ್ಚರಿಕೆಗೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ.